ಈಗ ಶಿವಕುಮಾರ್. ಮಾನ್ಯ ಸಭಾಪತಿಗಳೇ, ಟೈಮ್ ಲಿಮಿಟ್ ಇದೆ ನಿಮ್ಮದು. ನಾನು ಬೆಲ್ ಹೊಡೆಯೋ ಮುಂಚೆ ನೀವು ನಿಲ್ಲಿಸಬೇಕು. ಹೌದಾ ಸರ್? ಅಷ್ಟೇ. ಅಂದ್ರೆ ನೀವು ಕೈ ಹೋಗೋದು ನೋಡ್ತಾ ಇರ್ಬೇಕಾ? ಯು ಹ್ಯಾವ್ 5 minutes ವಿತ್ ಯು. 5 ನಿಮಿಷಕ್ಕೆ ನಿಲ್ಲಿಸಬೇಕು. ಯಾಕಂದ್ರೆ ಇವತ್ತು ಒಂದಿಷ್ಟು ಕೇಳಿ, ಇಲ್ಲಿ ಇಟ್ಸ್ ಇಂಪಾರ್ಟೆಂಟ್ ಇವೆಂಟ್ ಇವತ್ತು. ಅದರಿಂದ ಕೆಲವೆಲ್ಲ ಮಾತಾಡೋದಿದ್ದಾರೆ. ನಿಮ್ಮ ಏನ್ ಹೇಳಬೇಕು ಅಂತ 5 ನಿಮಿಷ ಮುಗಿಸ್ಬೇಕು. ಯಾಕಂದ್ರೆ ಅಪೋಸಿಷನ್ ಅವಕಾಶ ಕೊಡಬೇಕು, ರೂಲಿಂಗ್ ಪಾರ್ಟಿ ಇದ್ದಾರೆ, ನೀವು ಇದ್ದೀರಾ, ಕೊಡಬೇಕು. ಗೊತ್ತಿದೆ 1 ಗಂಟೆ ಭಾಷಣ ಮಾಡ್ತೀರ, ಅದು ಗೊತ್ತಿದೆ ನನಗೆ. ಅದು 5 ನಿಮಿಷ ಮುಗಿಸಿ. ಮಾನ್ಯ ಸಭಾಪತಿಗಳೇ, ಆಯ್ತು, ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ನಮ್ಮನ್ನ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಈ ದೇಶದ ಸಾಮಾಜಿಕ ನ್ಯಾಯದ ಒಂದು ವಿಚಾರ ಬಂದಾಗ ದಿವಂಗತ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮೈಸೂರು ಜಿಲ್ಲೆಯ ಕಲ್ಲಳ್ಳಿಯ ಡಿ ದೇವರಾಜ ಅರಸು ಅವರನ್ನ ನೆನೆದೆ ನಾವು ಮಾತು ಮುಗಿಸಕ್ಕಾಗೋದಿಲ್ಲ. ಸಭಾಪತಿಗಳೇ, ಯಾವ ಕಾಲದಲ್ಲಿ ವಿಧಾನಸೌಧ ನಮ್ದಲ್ಲ, ವಿಧಾನಸೌಧಕ್ಕೆ ಪ್ರವೇಶ ನಮ್ಗಲ್ಲ, 3ನೇ ಮಾಡಿ ನಮ್ಗಲ್ಲ, ಭೂಮಿ ನಮ್ಗಲ್ಲ, ಎತ್ತುಗಳು ನಮ್ದಲ್ಲ, ಗೇಣಿದಾರ ನಾವಾಗಲ್ಲ ಅಂತ ಯಾರು ಅನ್ಕೊಂಡು ಬದುಕ್ತಾ ಇದ್ದಂತ ಕಾಲದಲ್ಲಿ ಉದಯವಾದಂತ ಒಂದು ಆಶಾಕಿರಣ ದಿವಂಗತ ದೇವರಾಜ ಅರಸನವರು. ಒಂದು ಶ್ರೀಮಂತಿಕೆ ಇಲ್ಲದೆ ಇದ್ರೇನು ಮಹಾರಾಜರ ಮನೆತನಕ್ಕೆ ಒಂದು ರಿಲೇಟಿವ್ಸ್ ಆಗಿ ಆ ಒಂದು ಒಡನಾಟ ಇದ್ರೇನು ಒಂದು 24 ಎಕರೆ ಜಮೀನು ಇಟ್ಕೊಂಡು ವ್ಯವಸಾಯಸ್ಥರ ಕುಟುಂಬದಿಂದ ಬಂದು ದೇವರಾಜ ಹೆಸರು ಅವರು ಮೈಸೂರಲ್ಲಿ ವಿದ್ಯಾಭ್ಯಾಸ ಮಾಡಿ, ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿ ರಾಜಕಾರಣಕ್ಕೆ ಬಂದು ಇವತ್ತು ಒಂದು ದೊಡ್ಡ ಆಶಾಕಿರಣ ಇವತ್ತು ನಮ್ಗಾಗಿದ್ದಾರೆ. ಬಹುತೇಕ ಇಲ್ಲಿರೋ ನಾಯಕರು ಇರ್ಬೋದು, ಇಲ್ಲಾಂದ್ರೆ ಸದಸ್ಯರು ಇರ್ಬೋದು, ಈ ಹಿಂದೆ ಇದ್ದು ಓದಂತವ್ರು ಇರ್ಬೋದು, ಅವ್ರಿಗೆ ಏನಾದ್ರೂ ಕೆಲವು ರಾಜಕಾರಣಿಗಳು ಸ್ಫೂರ್ತಿದಾಯಕವಾಗಿದ್ರೆ ಅದರಲ್ಲಿ ಎಲ್ಲರ ಜೀವನದಲ್ಲೂ ಡಿ ದೇವರಾಜ ಅರಸು ಅವರ ಹೆಸರು ಇದ್ದೇ ಇರುತ್ತೆ. ಒಂದು ಪೊಲಿಟಿಕಲ್ ಹಿಸ್ಟ್ರಿ ಬುಕ್ ತಗೊಂಡಾಗ ವಿ ಕಾಂಟ್ ಗೋ ಥ್ರೂ ದಟ್ ಬುಕ್ ವಿತೌಟ್ ರೆಫರಿಂಗ್ ಡಿ ದೇವರಾಜ ಅರಸು. ಈ 8 ವರ್ಷಗಳ ಕಾಲ 1972ರಿಂದ 80ನೇ ಇಸ್ವಿವರೆಗೂ ನಡೆದಂತ ಒಂದು ಆಡಳಿತ, 72ರಲ್ಲಿ ಇಂದ 77ವರೆಗೂ ಅವರು ಒಂಥರದ ಆಡಳಿತ ಕೊಟ್ರೆ 78ರಿಂದ 80ವರೆಗೂ ಅವರ ಆಡಳಿತ ಇನ್ನೊಂದು ತರದಲ್ಲಿರುತ್ತೆ. ಆವತ್ತು ಕರ್ನಾಟಕ ರಾಜಕಾರಣದಲ್ಲಿ ಪ್ರಬಲವಾಗಿ ಅಧಿಕಾರ ಕೇಂದ್ರೀಕೃತವಾದಂತ ಕೆಲವು ಸಮುದಾಯಗಳಿರುವಾಗ ಒಂದು ಸಣ್ಣ ಸಮುದಾಯದಿಂದ ಬಂದಂತ ದೇವರಾಜ ಅರಸು ಮುಖ್ಯಮಂತ್ರಿಗಳಾದ್ಮೇಲೆ ಬಹುಶಃ ಅವರಿಗೆ ಸಣ್ಣ ಜಾತಿ ಆಗಿದ್ದಕ್ಕೋಸ್ಕರಾಗಿ ಅವರು ಜಾತಿ ನಾಯಕರಾಗಲಿಲ್ಲ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ. ಬಹುಶಃ ಏನಾದ್ರೂ ಅವರು ಪ್ರಬಲವಾದಂತ ಒಂದು ದೊಡ್ಡ ಸಮುದಾಯದಲ್ಲಿ ಒಂದು ದೊಡ್ಡ ಜಾತಿಯಲ್ಲಿ ಹುಟ್ಟಿದಿದ್ರೆ ಜಾತಿವಾದಿ ಆಗ್ಬಿಡ್ತಾ ಇದ್ರೆ ಅನ್ನೋದು ನನಗೂ ಒಂದು ಅನುಮಾನ ಇದೆ. ಆದ್ರೆ ಒಂದು ಸಣ್ಣ ಜಾತಿಯಿಂದ ಬಂದಂತ ದೇವರಾಜ ಅರಸು ಯಾವತ್ತೂ ಜಾತಿ ಮಾಡಲಿಲ್ಲ. ಯಾಕಂತಂದ್ರೆ ಅವರು ತಗೊಂಡ್ಬಂದಂತ ಚುನಾವಣೆಯಲ್ಲಿ ಅವರು ರಾಜಕಾರಣಕ್ಕೆ ತಂದಂತವರು ಇವತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಮಾನ್ಯ ವೀರಪ್ಪ ಮೊಯ್ಲಿ ಅವರಿರ್ಬೋದು, ಧರ್ಮಸಿಂಗ್ ಅವರಿರ್ಬೋದು, ಬಹಳಷ್ಟು ಜನ ಈ ಹಿಂದೆ ಇದ್ದಂತ ಇದೇ ಮನೆಯಲ್ಲಿ ಇದ್ದಂತ ವಿಶ್ವನಾಥ್ ಅವರು ಇರ್ಬೋದು, ಅಲ್ಪಸಂಖ್ಯಾತರಿಂದ ಬಹುತೇಕ ಜನ ಅದನ್ನ ಹೇಳ್ತೀನಿ ನಾನು ಯಾಕೆ ಅಂತ ಅನ್ಬಿಟ್ಟು. ಇಷ್ಟು ಜನನ, ನೂರಾರು ಜನಗಳ ಇವತ್ತು 73 ಹೊಸ ಮುಖಗಳನ್ನ ಅವರ ಟೈಮಲ್ಲಿ ಆಯ್ಕೆ ಆದ್ರು. ಉಪ್ಪಾರಿರ್ಬೋದು, ಗಾಣಗರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಕುಂಬಾರರಿರ್ಬೋದು, ಬಹುತೇಕ ಜನ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ ಬಂದ್ರು. ಅಷ್ಟು ವಿರೋಧದ ನಡುವೆ ನಾನು ಅದರ ಬಗ್ಗೆ ಹೋಗೋದಿಲ್ಲ, ಇತಿಹಾಸಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇವತ್ತು ಅವ್ರನ್ನ ನಾವು ಗೌರವ ಸಲ್ಲಿಸಬೇಕಾಗಿರೋದ್ರಿಂದ ನಾನು ಕೆಲವು ವಿಚಾರಗಳನ್ನ ನೀವು ಹೇಳಿದಿರಿ, ನಾನು ಮಾತಾಡೋದಿಲ್ಲ. ಎಷ್ಟೇ ವಿರೋಧಗಳ ನಡುವೆ ಇದ್ರೇನು, ತಮ್ಮ ಕ್ಯಾಬಿನೆಟ್ ಅಲ್ಲೇ ವಿರೋಧ ಇದ್ರೇನು, ಅಂದಿನ ಮಹಾನ್ ಚೇತನ
ಬಿ ಬಸವಲಿಂಗಪ್ಪನವ್ರು ಇರ್ಬೋದು, ಕೆ ರಂಗನಾಥ್ ಅವರು ಇರ್ಬೋದು, ಇವ್ರನ್ನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ತಗೊಂಡ್ಬಂದ್ರು. ಇವತ್ತು ದೇವರಾಜ ಅರಸೂರ್ ಜೊತೆ ಕೆ ರಂಗನಾಥ್ ಅವರು ಕೋಆಪರೇಟಿವ್ ಮಿನಿಸ್ಟರ್ ಇದ್ರು, ರಿಸರ್ವೇಶನ್ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ತಗೊಂಡ್ಬಂದ್ರು. ಅದೇ ತರ ಯಾರು ನೈಟ್ ಸಾಯಿಲ್ ನ ಹೊತ್ಕೊಂಡು ಮೊಲ ಹೊರೋ ಪದ್ಧತಿ ಇತ್ತು ಅದನ್ನ ತೆಗೆಯುವಂತ ಒಂದು ಕೆಲಸ ಮಾಡೋಕ್ಕೆ ಅದಕ್ಕೆ ಸ್ಫೂರ್ತಿದಾಯಕರು ಬಿ ಬಸವಲಿಂಗಪ್ಪನವ್ರ ಚಿಂತನೆ. ಇವತ್ತು ಏನು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಜೀತಕ್ಕಿದ್ದಂಥವ್ರನ್ನ ಜೀತ ವಿಮುಕ್ತರು ಮಾಡಿ, ನೀವು ಯಾರು ಟಿಲ್ಲರ್ ಇಸ್ ದಿ ಓನರ್ ಆಫ್ ದಿ ಲ್ಯಾಂಡ್ ಅಂತ ಏನ್ ಹೇಳಿದ್ರು, ಉಳ್ಳೋವನೇ ಒಡೆಯ ಅಂತ ಅನ್ಬಿಟ್ಟು ಆ ಕಾರ್ಯಕ್ರಮ ತಗೊಂಬಂದಾಗ ಸ್ವಂತ ಚೆಲುವ ಅಂತ ಅನ್ಬಿಟ್ಟು ಒಬ್ಬ ದಲಿತರು ಫ್ಯಾಮಿಲಿಯವರು, ಒಬ್ಬರು ದಲಿತರು ದೇವರಾಜ ಅರಸು ಅವ್ರ ಮನೆಯಲ್ಲಿ ಉಳ್ತಾ ಇರ್ತಾನೆ ಸಭಾಪತಿಗಳೇ. ಇವತ್ತು ಚೆಲುವನ ಮನೆಗೆ ಹೋದ್ರೆ 4 ಎಕರೆ ಜಮೀನು ಕೊಟ್ಟಿದ್ದಾರೆ ಸ್ವತಃ ಅರಸರು. 4 ಎಕರೆನ ಬಿಟ್ಕೊಟ್ಟದ್ದು ನೋಡ್ಬೋದು. ಬೇತ್ಮಂಗ್ಲ ಗದ್ದೆಗಳು ಒಂದು ಡ್ಯಾಮ್ ಇದೆ ಕೋಲಾರ ಜಿಲ್ಲೆಯಲ್ಲಿ, ಎಂ ಇ ಕೃಷ್ಣಪ್ಪನವ್ರ ಮನೆಯವರು 106 ಎಕರೆ ದಾನ ಮಾಡಿದ್ರು. ಈ ತರ ದೇಸಾಯಿಗಳು ಉತ್ತರ ಕನ್ನಡದಲ್ಲಿರ್ಬೋದು, ಇಲ್ಲ ಉಡುಪಿಯಲ್ಲಿರ್ಬೋದು, ಬೇರೆ ಬೇರೆ ಕಡೆ ನಾರ್ತ್ ಕರ್ನಾಟಕದಲ್ಲಿ ದೇಸಾಯಿಗಳಿರ್ಬೋದು, ಬಹಳಷ್ಟು ಜನ ಭೂಮಿನ ಕೊಟ್ಟು ಅದನ್ನ ಸುಧಾರಣೆ ಮಾಡಿದಂಥದನ್ನ ನಮ್ಗೆಲ್ಲರಿಗೂ ಒಂದು ಬಹಳ ಸಂತೋಷದ ವಿಚಾರ. ಆದ್ರೆ ಇವತ್ತು ಏನು ಅರ್ಬನ್ ಸೆಂಟ್ರಿಕ್ ಪವರ್ ಸೆಂಟರ್ಸ್ ಏನಿತ್ತು, ಡಾಮಿನೆಂಟ್ ಫ್ಯೂಡಲಿಸಂ ಪವರ್ ಸೆಂಟರ್ಸ್ ಏನಿತ್ತು, ಅದನ್ನ ಸಾಮಾನ್ಯ ಜನರಿಗೆ ಶಿಫ್ಟ್ ಮಾಡಿ ಇವತ್ತು ರೂರಲ್ ಮಾರ್ಜಿನಲೈಸ್ಡ್ ಸೆಕ್ಟರ್ಸ್, ಅಲ್ಲಿಂದ ಬರುವಂತವರು, ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಇಂದ ಬರುವಂತ ಸಣ್ಣ ಪುಟ್ಟ ಸಮುದಾಯದವರು ಬರ್ಬೋದು ರಾಜಕಾರಣಕ್ಕೆ ಅಂತ ತೋರಿಸಿದವರು ದಿವಂಗತ ದೇವರಾಜ ಅರಸರವರು. ಹಂಗಾಗಿ ಇವತ್ತು ಸಾವಿರಾರು ಜನ ಉಟ್ಕೊಂಡಿದ್ದಾರೆ ನಾಯಕರು. ಯಾಕಂತಂದ್ರೆ ಪವರ್ ಎಲ್ಲರಿಗೂ ಸಿಕ್ಕುತ್ತೆ, ಆದ್ರೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ. ಆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ದಾರಿಯಲ್ಲಿ ಹೋದಂತ ಕೆಲವರು ಈ ದೇಶದ ನಾಯಕರಲ್ಲಿ ದೇವರಾಜ ಅರಸರು ಒಬ್ರು. ನಾನು ಇಂದಿರಾ ಗಾಂಧಿ ಅವರ ಗರೀಬಿ ಹಠಾವು ಎಷ್ಟು 20 ಪಾಯಿಂಟ್ಸ್ ಪ್ರೋಗ್ರಾಮ್ಸ್ ಏನಿತ್ತು ಅದನ್ನ ಚಾಚು ತಪ್ಪದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಒಂದಜ್ಜೆ ಮುಂದಕ್ಕೆ ಹೋದಂತವರು ದೇವರಾಜ ಅರಸರವರು. ಯಾಕಂತಂದ್ರೆ ಸಭಾಪತಿಗಳೇ, ಮೈಸೂರಲ್ಲಿ ಟೌನ್ ಹಾಲ್ ಬಂದು ಭಾಷಣ ಮಾಡ್ತಾ ಇರ್ತಾರೆ, ಮುಂದ್ಲಗಡೆ ಇರೋರೆಲ್ಲ ಸ್ವಲ್ಪ ಗಲಾಟೆ ಮಾಡ್ಬಿಡ್ತಾರೆ. ಈ ಲ್ಯಾಂಡ್ ರಿಫಾರ್ಮ್ಸ್ ವಿರುದ್ಧ ಇದ್ದವರು, ಈ ಸಮುದಾಯಗಳಿಗೆ ಅಧಿಕಾರ ಕೊಟ್ಟಂತವ್ರು ವಿರುದ್ಧವಾಗಿದ್ದವರು ಕೆಲವು ಮಾತಾಡಿದ್ರೆ ದೇವರಾಜ ಅರಸರು ನೀವೇನೇ ಮಾತಾಡಿ ನಾನೇ ಅಧಿಕಾರಕ್ಕೆ ಬರೋದು ಅಂತಾರೆ. ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ, ನನಗೆ ಸೈಲೆಂಟ್ ವೋಟರ್ಸ್ ರಕ್ಷಣೆ ಅಂತ ಅನ್ಬಿಟ್ಟು ಯಾರು ಮಾತಾಡದೆ ಮನೇಲಿದ್ದಾನೆ, ಯಾರು ನನ್ನ ಕಾರ್ಯಕ್ರಮಗಳ ಏನು ಬೆನಿಫಿಟ್ಸ್ ತಗೊಂಡಿದ್ದಾನೆ, ಇವರೇ ನನಗೆ ನನ್ನ ರಕ್ಷಣೆ ಮಾಡೋದು, ನನಗೆ ಗೊತ್ತು ನನಗೆ ಅಧಿಕಾರಕ್ಕೆ ತರ್ತಾರೆ, ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ವಾಪಸ್ ಬರ್ತಾರೆ. ಇವತ್ತೇನು ನಾವು ಜಂಜಿಗಳಂತ ಹೇಳ್ತಾ ಇದೀವಿ, ಆವತ್ತು ಲೆಸ್ ದೆನ್ 30 ಇಯರ್ಸ್ ಇರೋ ಜಂಜಿಗಳು 71 ಜನ ಜಂಜಿಗಳು ಬಂದ್ಬಿಡ್ತಾರೆ ಸಭಾಪತಿಗಳೇ. ಎಂಥ ಒಂದು ಬದಲಾವಣೆ. ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶೆಡ್ಯೂಲ್ ಕಾಸ್ಟ್ ಅವ್ರು ಗೆಲ್ಲೋದು, ಶಿಕಾರಿಪುರದಲ್ಲಿ ಯಾರೋ ಒಬ್ರು ಉಪ್ಪಾರ ಗೆದ್ಬಿಡೋದು, ಬಳೆಪೇಟೆಯಲ್ಲಿ ಒಬ್ರು ಗೆದ್ಬಿಡೋದು, 23 ಜನ ಮುಸ್ಲಿಂ ಶಾಸಕರು ಗೆಲ್ತಾರೆ ಸಭಾಪತಿಗಳೇ. ಈ ಕ್ರಾಂತಿ ಯಾರಾದ್ರೂ ಮಾಡಕ್ಕಾಗುತ್ತಾ? ಆದ್ರೆ ಇವತ್ತು ಎಪ್ಪು ಕಟ್ಟಿದಷ್ಟು ಜಾತಿ ಅವತ್ತು ಎಪ್ಪು ಕಟ್ಟಿರಲಿಲ್ಲ, ಅದನ್ನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಇವತ್ತು ಎಪ್ಪು ಕಟ್ಟಿದೆಯಲ್ಲ ಅಷ್ಟು ಜಾತಿ ಅವತ್ತು ಎಪ್ಪು ಕಟ್ಟಿರಲಿಲ್ಲ. ಆವತ್ತು ಹಸುವು, ಮನೆ, ಭಾಗ್ಯ ಜ್ಯೋತಿ, ಒಂದು ಲೈಟು, ಏನ್ ಬೇಸಿಕ್ ನೀಡ್ಸ್ ಇತ್ತು ಅರಸರಿಗೆ ಗೊತ್ತಿತ್ತು, ಜನ ಏನ್ ಬಯಸ್ತಾ ಇದ್ದಾರೆ, ನಾವೇನ್ ಕೊಡ್ಬೇಕಂತ. ಹಂಗಾಗಿ ಅವರು ಯಾವುದೇ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರೇನು ಅದನ್ನ ಡಿವೇಟ್ ಆಗ್ಲಿಲ್ಲ. ಅವನೂರು ಕಮಿಷನ್ 1975ರಲ್ಲಿ ತಗೊಂಡ್ಬಂದು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ನ ಮಾಡಿ ಅದನ್ನ ಜಾರಿಗೆ ತಂದಂತ ಕೀರ್ತಿ ಇವತ್ತು ದೇವರಾಜ ಅರಸರಿಗೆ. ಅವನೂರು ಕಮಿಷನ್ ವಿರುದ್ಧ ಈ ಸದನದಲ್ಲೇ ಏನಾಯ್ತು, ಆ ಸದನದಲ್ಲಿ ಏನಾಯ್ತು, ರಸ್ತೆಯಲ್ಲಿ ಏನಾಯ್ತು, ಯಾವ ತರ ಹೋರಾಟ ನಡೆಯುತ್ತೋ ಇದು ಇತಿಹಾಸ ಇವತ್ತು. ನಿಜ, ಕೆಲವೆಲ್ಲ ಏನು ಅಸ್ಪೃಶ್ಯರು, ಯಾರು ಮೂಲ ಅಸ್ಪೃಶ್ಯರಿದ್ರು ಅವ್ರಿಗೆ ಸ್ವಲ್ಪ ನೋವಾಗಿರೋದು ನಿಜ. ಆದ್ರೆ ಆವತ್ತಿನ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಹಳಷ್ಟು ಸಮುದಾಯಗಳನ್ನ ತಗೊಂಡ್ಬಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರೂಪದಲ್ಲಿ ತಗೊಂಡ್ಬಂದು ಅವನೂರು ವರದಿನ ಇಂಪ್ಲಿಮೆಂಟ್ ಮಾಡಿ ಅದನ್ನ ಮಾಡಿ ಇವತ್ತು ಏನಾದ್ರೂ ಒಂದು ಹ್ಯೂಮನ್ ಡಿಗ್ನಿಟಿನ, ಏನೋ ಒಂದು ಮಾನವನಿಗೆ ಒಂದು ಏನು ಡಿಗ್ನಿಟಿ ಏನಿತ್ತು ಅವ್ರಿಗೆ ಒಂದು ಗೌರವ, ಅದನ್ನ ಕಾಪಾಡಿದಂತವರು ಇವತ್ತು ದೇವರಾಜ ಅರಸರು. ಇವತ್ತು ಸಭಾಪತಿಗಳೇ 15 ಲಕ್ಷ ಜನ ಉಳ್ತಾ ಇದ್ರು. ಸಭಾಪತಿಗಳೇ, ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದು ಎಷ್ಟು ದೊಡ್ಡದು ಅಂತಂದ್ರೆ
22 ಲಕ್ಷ ಎಕರೆ ಸಭಾಪತಿಗಳೇ, 22 ಲಕ್ಷ ಎಕರೆ ಭೂಮಿನ ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಬಂತು ಸಭಾಪತಿಗಳೇ. ನಿಮ್ಗೆ ನಮ್ದೇ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಸಭಾಪತಿಗಳೇ. ನಮ್ಮ ಮನೆಯಲ್ಲೇ ಆಗಿರೋದು. ನಮ್ಮ ತಾತ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ರು ಸಭಾಪತಿಗಳೇ. ಕಾಂಗ್ರೆಸ್ ಫ್ಯಾಮಿಲಿ ಡಿಸಿಸಿ ಬ್ಯಾಂಕ್ಗೆ ಜನರಲ್ ಇಂದ ಗೆದ್ದಿದ್ರು. ಬಹುತೇಕ ಜನ ಕೋಲಾರ ಜಿಲ್ಲೆಯಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಚಾಮರಾಜನಗರದಲ್ಲಿರ್ಬೋದು ಸಭಾಪತಿಗಳೇ, ನಾವು ಸತ್ತೋಗ್ಬಿಟ್ರೆ ನಮ್ಗೆ ಉಣ್ಣಕ್ಕೆ ಜಾಗ ಇರಲಿಲ್ಲ. ಇವತ್ತು ಏನಾದ್ರೂ ಒಂದು ಭೂಮಿ ಕೊಟ್ಟು ಸಾವಲ್ಲಿ ಸ್ವಲ್ಪ ಡಿಗ್ನಿಟಿಯಿಂದ ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೆ ಏನಾದ್ರೂ ಒಂದು ಜಾಗ ಕೊಟ್ಟಿದ್ರೆ ಸಭಾಪತಿಗಳೇ, ಅದು ದೇವರಾಜ ಅರಸರಿಗೆ ಅಂತ್ಯಕ್ರಿಯೆ ಗೌರವದಿಂದ ಆಗ್ತಾ ಇದೆ ಅಂತಂದ್ರೆ ಅದು ದೇವರಾಜ ಅರಸರಿಗೆ ಸೇರ್ಬೇಕಾಗಿದೆ ಸಭಾಪತಿಗಳೇ. ಆದ್ರೆ ಒಂದು ನೋವಿದೆ, ಈ ದೇಶದಲ್ಲಿ ಎಲ್ಲಾ ಸೋಷಿಯಲ್ ರಿಫಾರ್ಮರ್ಸ್ನು ಮರ್ತೋಗಿದ್ದಾರೆ. ನಾರಾಯಣ್ ಗುರು ಇರ್ಬೋದು, ರವಿದಾಸ್ ಇರ್ಬೋದು, ಇಲ್ಲಾಂದ್ರೆ ಬಸವಣ್ಣವ್ರು ಇರ್ಬೋದು. ಏನೋ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರ ಕೀರ್ತನೆಗಳು ಅವು ಇವೆಲ್ಲ ನಾವೆಲ್ಲ ಪಾಲಿಸ್ತಾ ಇದ್ವಿ. ಭಗವಾನ್ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ವಿ ಸಭಾಪತಿಗಳೇ. ಅದೇ ತರ ಬಡ ಜನ ಇವತ್ತು ಈ ಸಮಾಜ ಏನಿದೆ ಅದು ದೇವರಾಜ ಅರಸರ ಫೋಟೋ ನಾನು ಎಲ್ಲೂ ನೋಡಿರಲಿಲ್ಲ. ನಾನು ನೋಡಿದೆ ಸಭಾಪತಿಗಳೇ. ಒಂದ್ಸಾರಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರ ಜೊತೆ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ವರ್ಣಾ ಕ್ಯಾನೆಲ್ ನೋಡಯ್ಯ ಎಷ್ಟು ಚೆನ್ನಾಗಿ ಎಲ್ಲ ಆಗಿದೆ, ಇಷ್ಟು ಜನಕ್ಕೆಲ್ಲ ಬಂತು, ಆದ್ರೆ ನನ್ನ ಜನ ಸೋಲಿಸ್ಬಿಟ್ರು ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು ಸಭಾಪತಿಗಳೇ. ನಾನು ಅವಾಗ ಹೇಳಿದೆ, ಸರ್, ಲಕ್ಷಾಂತರ ಜನಕ್ಕೆ ಭೂಮಿ ಕೊಟ್ಟು ಏನೋ ಒಂದು ಗೌರವ ಕೊಟ್ಟು ಒಂದು ಬಿತ್ತನೆ ಮಾಡಿ ಒಂದು ಸ್ವಲ್ಪ ಆಹಾರ ಸಂಪಾದನೆ ಮಾಡ್ಕೊಂಡವರು ಅವ್ರದೇ ಫೋಟೋ ಇಲ್ಲ, ಅವ್ರನ್ನೇ ಮರ್ಸ್ಬಿಟ್ಟಿದ್ದಾರೆ ಸರ್, ನಿಮ್ಮನ್ ಬರೀದೇ ಇರ್ತಾರ ಜನನ ಅಂತ ಅವ್ರಿಗೆ ನೇರವಾಗಿ ನಾನು ಹೇಳಿದಂತ ಉದಾಹರಣೆ ಇದೆ. ಯಾಕಂದ್ರೆ ವರ್ಣಾ ಕ್ಯಾನಲ್ ಮಾಡೋದಕ್ಕೆ ನಡೆದಂತ ಚಡ್ಡಿ ಮೆರವಣಿಗೆ ಇರ್ಬೋದು, ಅದ್ರ ಹೋರಾಟ ಇರ್ಬೋದು, ಅವತ್ತು ಆದಂತ ಗಲಾಟೆಗಳಿರ್ಬೋದು, ಇದನ್ನೆಲ್ಲ ಅವ್ರು ನೆನ್ಸ್ಕೊಂಡು ನನ್ಗೆ ಹೇಳ್ಬೇಕಾದ್ರೆ ಇದನ್ನ ಹೇಳಿದ್ರು ಸಭಾಪತಿಗಳೇ. ಆದ್ರೆ ಸಭಾಪತಿಗಳೇ ಒಂದು ಆಯ್ತು ಸಭಾಪತಿಗಳು, ಮುಗಿಸ್ತೀನಿ. ಒಂದು ಏನಂತಂದ್ರೆ ಇವತ್ತು ಈ ದೇವರಾಜ ಅರಸರು ಎಷ್ಟೊಂದು ಇವತ್ತು ಪ್ರೆಸೆನ್ಸ್ ಅವರ ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ ಸಭಾಪತಿಗಳೇ, ಈ ಸಹಿಷ್ಣುತೆ ಅನ್ನೋದು ಏನಿದೆ, ಈ ಟಾಲರೆನ್ಸ್ ಅನ್ನೋದು ಅವ್ರಿಗೆ ಡೆಫಿನೆಟ್ ಆಗಿತ್ತು ಸಭಾಪತಿಗಳೇ. ಆ ಟಾಲರೆನ್ಸ್ ಇವತ್ತು ಪ್ರತಿಯೊಬ್ಬ ಪೊಲಿಟಿಕಲ್ ಲೀಡರ್ಗೂ ಬರಬೇಕು ಸಭಾಪತಿಗಳೇ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಆ ಟಾಲರೆನ್ಸ್ ಇಲ್ಲದೆ ಇದ್ದಿದ್ರೆ ಸಮಾಜನ ಅರ್ಥ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಸಮಾಜನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವರು ಇಷ್ಟೊಂದು ರಿಫಾರ್ಮ್ಸ್ ಬರಕಾಯ್ತು. ಆದ್ರೆ ಅವ್ರ ಕ್ಯಾಬಿನೆಟ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಬಹಳಷ್ಟು ಜನ, ರಂಗನಾಥ್ ಸಾಹೇಬ್ರಿಂದ ಹಿಡಿದು ಉಚ್ಮಾಸ್ತಿ ಗೌಡರು ಇರ್ಬೋದು, ಬಸವಲಿಂಗಪ್ಪನವ್ರು ಇರ್ಬೋದು, ಎಲ್ಲ ಬಹಳ ಜನ, ನಮ್ಮ ಮೈಸೂರು ಜಿಲ್ಲೆಯಿಂದ 2-3 ಜನ ಎಲ್ಲ ಒಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ಗಳಿದ್ರು ಅವರು ಎಲ್ಲಾ ವಿರೋಧದ ನಡುವೆ ಅವ್ರನ್ನ ವಿಶ್ವಾಸ ತಗೊಂಡು ಮಾಡಿದ್ರು. ಬಹಳಷ್ಟು ಕಡೆ ಒಂದು ಸಭಾಪತಿಗಳೇ, ಅವ್ರು ಮಾಡಿದಂತ ಒಂದು ಎಕ್ಸ್ಪೆರಿಮೆಂಟ್ ಹರಿಪ್ರಸಾದ್ ಸಾಹೇಬ್ರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಂಡು ಮನೆ ಕೊಡಕ್ಕೆ, ಭೂಮಿ ಕೊಡಕ್ಕೆ, ಕಲ್ಯಾಣ ಕಾರ್ಯಕ್ರಮಗಳು ಕೊಡಕ್ಕೆ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಂಡು ಪಕ್ಷ ಕಟ್ಟಕ್ಕೆ ಸ್ಟಾರ್ಟ್ ಆದ್ರಂತೆ ಸಭಾಪತಿಗಳು. ಇವತ್ತು ನಮ್ಮ ತಂದೆಯವರ ಹತ್ರ ಮಾತಾಡೋದು ಹೇಳ್ತಾ ಇದ್ದಾರೆ ನಮ್ಮ ತಂದೆಯವರು, ಯಾವಾಗ ಇವರೆಲ್ಲ ವಿರುದ್ಧ ಆದ್ರು, ಇನ್ನೊಂದು ಪಾರ್ಟಿ ಕಟ್ಕೊಂಡು ಎಲ್ಲ ವಿರುದ್ಧ ಮಾಡಿ ಎಲ್ಲ ಹೊರಟರು, ಯಾವ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಂಡಿದ್ರು ಅದೇ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ಗಳು ಮಾಡ್ಬಿಟ್ರು ಸಭಾಪತಿಗಳೇ. HD ಕೋಟೆಯಲ್ಲಿ ಒಬ್ಬ ಮಹಿಳೆ ಹೇಳಕ್ಕೆ ಹೆಸರಿಲ್ಲದವರೆಲ್ಲ ತಗೊಂಬಂದು ಕೊಟ್ಟು ಆ ಅಲೆಯಲ್ಲಿ ಎಲ್ಲ ಹೊಡ್ಕೊಂಬಂದ್ರು ಸಭಾಪತಿಗಳೇ. ಆವತ್ತು ಬಂದಂತ ಹುಚ್ಚು ಹೊಳೆಯಿಂದ ಬಂದಂತ ಕೆಲವು ಮೀನುಗಳು ಬಂದು ಸೇರ್ಕೊಂಡಂತ ಈ ಕಲ್ಲು ಕಟ್ಟಡಕ್ಕೆ ಎಲ್ಲೋ ಒಂದೊಂದು ಮೀನುಗಳು ನಮ್ ತರದವರು, ನಾರಾಯಣ ಸ್ವಾಮಿ ತರದವರು, ನಮ್ ವಸಂತ ತರದವರು, ನಮ್ ಜಕ್ಕಪ್ಪನ್ ತರದವರೆಲ್ಲ, ನಮ್ ಶಿವಣ್ಣ, ಇವರೆಲ್ಲ ನಾವು ಒಂದೊಂದು ಮೀನುಗಳು ಅಲ್ಲಿ ಇಲ್ಲಿ ಕಾಣಿಸ್ತೀವಿ ಸಭಾಪತಿಗಳು. ನಮ್ಮ ನಾಗರಾಜ್ ಯಾದವ್ ಇವರೆಲ್ಲ ನಾವೆಲ್ಲ ಏನೋ ಒಂಥರ ಸೈಡಲ್ಲಿ ಹೋಗೋ ಮೀನುಗಳು, ನಾವು ಮೈನ್ ಸ್ಟ್ರೀಮಲ್ಲಿ ಬರುವಂತ ಮೀನುಗಳಲ್ಲ. ಹಂಗಾಗಿ ಆ ಹುಚ್ಚುವಳೆಯಲ್ಲಿ ಬಂದಂತ ಏನು ಕಾಂಗ್ರೆಸ್ ಸಿದ್ಧಾಂತದಿಂದ ಬಂದಂತ ಒಂದು ಇದು ಇವತ್ತು ಆ ಲೆಗಸಿ ಕಂಟಿನ್ಯೂ ಆಗ್ತಾ ಇದೆ ಸಭಾಪತಿಗಳೇ. ಇವತ್ತು ಕನ್ನಡದಲ್ಲಿ ಸಭಾಪತಿಗಳೇ ಆಡಳಿತ ಭಾಷೆ ಅಂತ ಕನ್ನಡನ ಭಾಷೆಗೆ ಒಂದು, ಯಾಕಂದ್ರೆ ಅವ್ರದ್ದು ಚತುರಂಗ ಅವ್ರದ್ದು ಒಂದು ಇಂಟರ್ವ್ಯೂ ಇತ್ತು ಸಭಾಪತಿಗಳ, ಮುಗಿಸ್ಬಿಡ್ತಾ ಇದ್ದೀನಿ ಸಭಾಪತಿಗಳ. ಇಲ್ಲ ಒಂದ್ 2 ನಿಮಿಷ ಸಭಾಪತಿಗಳೇ, 2 ವಿಚಾರ ಇದೆ ಹೇಳ್ಬಿಡ್ತೀನಿ. ಮಾತಾಡಿದ್ರೆ ನೀವು ಹೇಳ್ದಂಗೆ ಗಂಟೆಗಟ್ಟಲೆ ಮಾತಾಡ್ಬೋದು, ಬಹಳ ದೊಡ್ಡ ಮನುಷ್ಯರು. ಆದ್ರೆ ನೀವು 2 ನಿಮಿಷ, ಒಂದು 2 ನಿಮಿಷ ಇಲ್ಲ 2 ನಿಮಿಷ ಮುಗಿಸ್ತೀನಿ ಸಭಾಪತಿಗಳೇ. ಕನ್ನಡನ I adhere to your directions. I will finish off because I am speaking about a towering personality. He is not an ordinary man. See, ಕನ್ನಡನ ಒಂದು ಆಡಳಿತ ಭಾಷೆಯಾಗಿ ಮಾಡಿ ಸಭಾಪತಿಗಳೇ, ನಾನು ಮೈಸೂರು ಸ್ಟೇಟ್ ಅಲ್ಲಿ ಹುಟ್ಟಿರೋನು. ಯಾಕಂದ್ರೆ 1973 ಅಲ್ಲಿ ಕರ್ನಾಟಕ ಆಗಿದ್ದು ಸಭಾಪತಿಗಳೇ. ಎಷ್ಟು ಡೆಮಾಕ್ರೆಟಿಕ್ ಆಗಿದ್ರು ಅಂದ್ರೆ, ಬಿ ರಾಚಯ್ಯನವರು
ಕೋಪ ಮಾಡ್ಕೊಂಡ್ಬಿಟ್ರು. ಇಲ್ಲ ಅದು ಮೈಸೂರು ಸ್ಟೇಟ್ ಆಗೇ ಇರಬೇಕು ಅಂತ. ದೇವರಾಜ ಅರಸರು ಕಾರಲ್ಲಿ ಅವರು ಸ್ವಂತ ಅವರೇ ಓಡಿಸ್ಕೊಂಡು ಹೋಗಿ ಮನೆಗೆ ಹೋಗಿ ರಾಚಯ್ಯನವ್ರನ್ನ ಮೀಟ್ ಮಾಡಿ, ಇಲ್ಲ ನಾವು ಕರ್ನಾಟಕ ಅಂತ ಮಾಡೋಣ ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಪ್ಪಿಸಿದಂತ. ನಾನು ಹೇಳ್ತಾ ಇದ್ದೀನಿ, ಅಷ್ಟು ದೊಡ್ಡ ಘನತೆ ಇರುವಂತ ಒಬ್ಬ ಮನುಷ್ಯ ಎಲ್ಲಾನು ಡಿಕ್ಟೇಟ್ ಮಾಡುವಂತ ಒಂದು ಕಾಲದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಅಂತಂದ್ರೆ ರಾಜಕಾರಣಿಗಳಿಗೆ ಆ ಗುಣ ಇರಬೇಕು, ಸಭಾಪತಿಗಳೇ, ಅಧಿಕಾರಿಗಳಿಗೆ ಆ ಗುಣ ಇರಬೇಕು. ಯಾಕಂತಂದ್ರೆ ವಿ ಆರ್ ನಾಟ್ ಅಬೌವ್ ಎವ್ರಿಥಿಂಗ್. ಅವರ್ ಈಗೋ ಶುಡ್ ಬಿ ಸೆಟ್ ಅಸೈಡ್ ಬಿಕಾಸ್ ವಿ ವಿಲ್ ಬಿ ಮಾಡೆಲ್ ಫಾರ್ ಮೆನಿ ಆಫ್ ದೆಮ್. ಐ ಎಕ್ಸ್ಪೆಕ್ಟ್ a towering personality like D. Devaraj Arsu, a great Prime Minister like Rajiv Gandhi, his efforts for the in Panchayat, computerization ಇರ್ಬೋದು, ಈ ಥರದ್ದು ಇರ್ಬೋದು, ನ್ಯಾಷನಲ್ ಟೆಕ್ನಾಲಜಿಕಲ್ ಸೆಂಟರ್ ಇರ್ಬೋದು, ಈ ಥರದ್ದೆಲ್ಲ ಮಾಡಿ ಈ ದೇಶನ ಒಂದು IT ಹಬ್ ಕಡೆಗೆ, ಒಂದು ಹೊಸ ಎಕನಾಮಿಕ್ ಪಾಲಿಸಿ ಕಡೆಗೆ ತಗೊಂಡೋದಂತ ಇವರಿಬ್ರು ಬಹಳ ಜನಕ್ಕೆ ನಮ್ಗೆಲ್ಲ ಸ್ಫೂರ್ತಿಯಾಗಲಿ ಈ ಏನು ನಡ್ಕೊಂಡೋದ್ವಿ. ಆ ಥರ ಇವರ ಚಿಂತನೆಗಳು, ಇವರ ಕಾರ್ಯಕ್ರಮಗಳು ಇನ್ನಷ್ಟು ಮುಂದುವರಿಲಿ ಅಂತ ಹೇಳಿ ಅಂತ ರಾಜೀವ್ ಗಾಂಧಿಯವರ ನೆರಳಿಗೆ ಬಿದ್ದು, ಅವ್ರ ಕಣ್ಣಿಗೆ ಬಿದ್ದು, ಆ ನೆರಳಲ್ಲಿ ಅಧ್ಯಕ್ಷರಾದಂತ ನಿಮ್ಗೂ ಈ ಸ್ಥಾನಕ್ಕೆ ಬರಕ್ಕೆ ಅವರೂ ಒಂದು ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಬೆಲ್ಲೋಡ ಮೇಲೂ ಒಂದು 2 ನಿಮಿಷ ಮಾತಾಡಿದ್ರೆ ಸಹಿಸ್ಕೊಂಡಿದ್ದಕ್ಕೆ ಸಭಾಪತಿಗಳು ನಿಮ್ಗೆ ಧನ್ಯವಾದಗಳು ಹೇಳಿ ಮುಗಿಸ್ತಾ ಇದ್ದೀನಿ. ಮುಂದೆ ಮಾಡಬಾರದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.